ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಶ್ಮಿ ಗಿರೀಶ್ ಅಂತೇಳಿ ನನ್ನ ಚಾನಲ್ನ ಹೆಸರು. ಇವತ್ತು ನಾನು ಟೊಮೊಟೊ ರಸಮ್ ಅಥವಾ ಮೆಣಸಿನ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವೆದರ್ಗೆ ಸೂಪರಾಗಿರುತ್ತೆ, ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರೋದು ಟೊಮೊಟೊಗಳು. ಈ ಟೊಮೊಟೊವನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಬಾಯಿ ಬಿಡಬೇಕು ಟೊಮೊಟೊಗಳು. ಆ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಆ ಟೊಮೊಟೊಗಳನ್ನೆಲ್ಲ ಆರಕ್ಕಿಡಬೇಕಾಗುತ್ತೆ. ಒಂದು ತಟ್ಟೆ ತೊಗೊಂಡು ಆ ಟೊಮೊಟೊ ನೀರಿಂದ ಬೇರೆ ಮಾಡಿ ಎಲ್ಲವನ್ನು ಒಂದು ತಟ್ಟೆ ಒಳಗಡೆ ಹಾಕಿಟ್ಕೊಳ್ಳಿ. ಇದು ಮೊದಲನೇ ಸ್ಟೆಪ್ಪು. ಇದಾದ ಮೇಲೆ ಯಾವಾಗಲೂ ನಾವು ಬೇಳೆ ಸಾಂಬಾರು, ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಈ ರೀತಿ ತಿಂದು ಬೋರಾಗಿದೆ ಅಂದಾಗ ತುಂಬ ಈಸಿಯಾಗಿ ಈ ಟೊಮೊಟೊ ರಸಮನ್ನು ಮಾಡ್ಕೋಬೋದು. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಸ್ವಲ್ಪ ಶೀತ ಆಗಿರೋರ್ಗಂತೂ ತುಂಬಾ ಖುಷಿಯಾಗುತ್ತೆ ಈ ರಸಮನ್ನ ಕುಡಿದಾಗ, ಇದರಲ್ಲಿ ಊಟ ಮಾಡಿದಾಗ. ನೆಕ್ಸ್ಟು ಅದಕ್ಕೆ ಒಂದು ಚೊಂಬು ನೀರು ಹಾಕ್ಕೊಂಡು ಮೆಣಸಿಕಾಯಿಗಳನ್ನು ಸೀಳಿ ನೀರೊಳಗೆ ಹಾಕ್ತಾಯಿದ್ದೀನಿ. ಇದನ್ನು ನಾವು ಬೇಯಿಸೋಕೆ ಇಡಬೇಕಾಗುತ್ತೆ. ನಮಗೆ ಎಷ್ಟು ಖಾರ ಬೇಕು ಆ ಖಾರದ ಅನುಸಾರ ನಾವು ಹಸಿಮೆಣ್ಸಿನ್ಕಾಯಿಗಳನ್ನ ಬಳಸಬೇಕಾಗುತ್ತೆ. ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ನಾನು ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಅಮ್ಮನ ಮನೇಲಿ ಮಾಡ್ತಿರೋದು, ಹಾಗಾಗಿ ನಾವು ಸ್ವಲ್ಪ ಒಂದು 5-6 ಜನ ಇದ್ವಿ, ಅದಕ್ಕೋಸ್ಕರ ಜಾಸ್ತಿ ಮಾಡ್ತಾ ಇದ್ದೀನಿ. ಈ ರೀತಿ ಟೊಮೊಟೊ ನೀರು ಮತ್ತು ಮೆಣಸಿಕಾಯಿನ ಬೇಯಕ್ಕಿಡಬೇಕು. ಇನ್ನೊಂದು ಕಡೆ ನಾನು ಒಂದು ಪೌಡರ್ ಮಾಡ್ಕೋತಾ ಇದ್ದೀನಿ. ನಾನು ಅಂಗಡಿಯಿಂದ ತಂದಂತಹ ಯಾವುದೇ ರಸಮ್ ಪೌಡರ್ನ ಇಲ್ಲಿ ನಾನು ಬಳಸ್ತಾ ಇಲ್ಲ, ಮನೆಯಲ್ಲೇ ಮಾಡ್ತಾ ಇರೋದು. ಅದರಿಂದ ಇದನ್ನು ಮೆಣಸಿನ ಸಾಂಬಾರು ಅಂತಲೂ ಸಹ ಕರೀತಾರೆ. ಈ ಒಂದು ಬಿಸಿ ಮಾಡೋಕ್ಕೆ ನಾನು ಜೀರಿಗೆ, ಮೆಣಸು ಮತ್ತು ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಈ ಎಲ್ಲ ಸ್ಪೈಸಸಲ್ಲಿ ಎಷ್ಟೊಂದು ಬೆನಿಫಿಟ್ ಇದೆ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಪದೇ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಈ ರೀತಿ ಸ್ಪೈಸಸನ್ನು ನೀಟಾಗಿ ಗೋಲ್ಡ್ ಕಲರ್ ಬರೋ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಫ್ಲೇವರ್ ನಿಮ್ಗೆ ಗೊತ್ತಾಗುತ್ತೆ. ಘಮ್ ಅಂತ ಘಮ ಬಂದ ತಕ್ಷಣ ನೀವು ಅದನ್ನು ಆಫ್ ಮಾಡಬೇಕಾಗುತ್ತೆ. ಯಾವಾಗಲೂ ಖಾರ ಅಂದರೆ ತೆಂಗಿನಕಾಯಿ ಹಾಕ್ಕೊಂಡು ಮಸಾಲೆ ರುಬ್ಕೊಂಡು ಅದೇ ಸಾಂಬಾರು ತಿನ್ನೋದಕ್ಕಿಂತ ಡಿಫ್ರೆಂಟಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಆಚೆ ಚಳಿ ಇರೋ ಟೈಮಲ್ಲಿ ಇಂಥ ರಸಮ್ ಮಾಡ್ಕೊಂಡು ಬಿಸಿ ಕುಡಿತಾ ಇದ್ದರೆ ಆಹಾ, ಅದ್ರ ಮಜನೇ ಬೇರೆ ಇರುತ್ತೆ. ಆಮೇಲೆ ಬಿಸಿ ಅನ್ನಕ್ಕೆ ನೀವು ಇದನ್ನು ಬಳಸ್ಕೊಂಡು ಊಟ ಮಾಡ್ಬೋದು. ಅದ್ರ ಜೊತೆಗೆ ತುಂಬ ಶೀತ ಆಗಿದೆ, ಗಂಟ್ಲು ನೋವಿದೆ ಆ ಥರ ಅಥವಾ ನೆಗಡಿ ಇದೆ ಆ ಥರದವರು ಇದನ್ನು ಮನೇಲಿ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ಈ ರೀತಿ ಸಂಪೂರ್ಣವಾಗಿ ಗೋಲ್ಡ್ ಕಲರ್ ಬತ್ತಿದಂಗೆ ನೀವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಮಿಕ್ಸಿಲಿ ಆಡಿಸೋ ಅವಶ್ಯಕತೆ ಖಂಡಿತ ಇಲ್ಲ, ಕುಟ್ಟಿದ್ರೇ ಅದು ಪುಡಿ ಆಗುತ್ತೆ. ಟೊಮೊಟೊ ಎಲ್ಲ ಚೆನ್ನಾಗಿ ಆರಿದೆ ಅಂದರೆ ಬಿಡಿಸ್ಕೋಬೋದು, ತುಂಬ ಏನು ಸುಡ್ತಾ ಇಲ್ಲ. ಈ ರೀತಿ ಆರಿರುವಂತಹ ಟೊಮೊಟೊವನ್ನು ಸಿಪ್ಪೆ ತೆಗೆದು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಾನು ಜ್ಯೂಸ್ ಜಾರ್ಗೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಚೆನ್ನಾಗಿ ಪೇಸ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಜ್ಯೂಸ್ ಜಾರ್ಗೆ ಹಾಕ್ತಾಯಿದ್ದೀನಿ. ನೀವು ಸಹ ಜಾರ್ಗೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ರುಬ್ಬಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಚಿಕ್ಕ ಈರುಳ್ಳಿ, ರಾಜೀರುಳ್ಳಿ ಅಂತ ಕರೀತಾರೆ ಅಥವಾ ಸಾಂಬಾರು ಈರುಳ್ಳಿ ಅಂತ ಕರೀತಾರೆ, ಆ ಈರುಳ್ಳಿನ ಹಾಕ್ಕೊಳ್ಳಿ. ಒಟ್ಟಿಗೆ ರುಬ್ಬಕ್ಕೆ ಟೊಮ್ಯಾಟೊ, ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು. ಆವಾಗ ನಮಗೆ ರಸಮು ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ಆಚೆಯಿಂದ ತರುವಂತಹ ಮಸಾಲೆ ಪೌಡರ್ಗಳನ್ನ ಬಳಸಬೇಡಿ. ಯಾಕೆಂದರೆ ಅದು ಎಷ್ಟು ದಿನ ಆಗಿರುತ್ತೋ ಏನೋ ಗೊತ್ತಿಲ್ಲ. ಆದಷ್ಟು ನಾವೇ ಮನೇಲಿ ಮಾಡಿಕೊಂಡು ಸಾಂಬಾರು ಪೌಡರ್ ಆದರೂ ಪರವಾಗಿಲ್ಲ ಅಥವಾ ರಸಮ್ ಪುಡಿಗಳಾದರೂ ಪರವಾಗಿಲ್ಲ, ಮನೇಲೇ ಮಾಡಿಕೊಂಡು ಬಳಸೋಣ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಚೆನ್ನಾಗಿ ಮೆಣಸಿನ್ಕಾಯಿ ಬೆಂದಿದೆ, ಇವಾಗ ಉಪ್ಪು ಹಾಕಾಯಿತು. ನೆಕ್ಸ್ಟು ನಾವು ರುಬ್ಬಿರುವಂತಹ ಟೊಮೊಟೊವನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈ ಟೊಮೊಟೊ ಹಾಕಿದ್ಮೇಲೆ ಒಂದು ರೌಂಡ್ ಹಿಂಗೆ ಕದ್ರಕೊಳ್ಳಿ. ಏಕೆಂದರೆ ಉಪ್ಪು ಹಾಕಿದ್ದೀವಿ, ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ. ಅದಾದಮೇಲೆ ಟೊಮೊಟೊವನ್ನು ಹಾಕಿದ್ದೀವಿ. ನೀಟಾಗಿ ಒಂದು ರೌಂಡ್ ಕದ್ರಕೊಂಡಾಗ ಅದರ ಅಳತೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಅದು ಆ ಥರ ತುಂಬ ಸಣ್ಣಗೆ ಪೇಸ್ಟ್ ಆಗಿದೆ, ಅಂದರೆ ಫುಲ್ ಪೌಡರ್ ಆಗಿದೆ. ಅದು ಕುಟ್ಟಿರೋದಷ್ಟೇ, ಮಿಕ್ಸಿಲಿ ಪುಡಿ ಮಾಡಿಲ್ಲ. ಆ ರೀತಿ ನೀಟಾಗಿ ಕುಟ್ಕೊಂಡು ನೀವು ರಸಮ್ಗೆ ಹಾಕ್ಕೊಳ್ಳಿ. ಆ ಫ್ಲೇವರ್ ಎಷ್ಟು ಗಮ್ ಅನ್ನುತ್ತೆ ಅಂದರೆ ಮೆಣಸು, ಜೀರಿಗೆ ಮತ್ತು ಮೆಂತ್ಯ ಕಾಳಿನ ಒಂದು ಪೌಡರ್ ಹಾಕಿದ ತಕ್ಷಣ ಅಷ್ಟು ಘಮ ಅಂತ ಇರುತ್ತೆ ಅಡುಗೆ. ಈ ರೀತಿ ಚೆನ್ನಾಗಿ ಮಾಡಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ನಿಜ ಒಂದ್ಸಲ ಈ ರಸಮ್ ಮಾಡ್ಕೊಂಡು ತಿಂದು ನೋಡಿ ಹೆಂಗಿರುತ್ತೆ. ಈ ಚಳಿಗೆ ಬಿಸಿ ಅನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಜಾಸ್ತಿ ರಸಮ್ ಬಿಟ್ಕೊಂಡು ಸೈಡಲ್ಲಿ ಒಂದೇ ಒಂದು ಹಪ್ಳ ಇಟ್ಕೊಂಡು ತಿಂತಾಯಿರಿ. ವಾಟ್ ಎ ಇಮ್ಯಾಜಿನೇಷನ್ ಅನಿಸುತ್ತೆ. ನೆಕ್ಸ್ಟ್ ಒಂದು ಚಿಕ್ಕ ಒಗ್ಗರಣೆ ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ,
ಕರಿಬೇವು, ಸಾಸಿವೆ ಮತ್ತು ಒಂದು ಚೂರು ಹಿಂಗೆ ಹಾಕಿ ಒಗ್ಗರಣೆನ ಹಾಕಿದ್ದೀನಿ. ಮಕ್ಳುಗಳಿಗೂ ಅಷ್ಟೇ ತುಂಬ ಕೋಲ್ಡ್ ಆಗಿದೆ, ಕಫ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಈ ರಸವನ್ನು ಡೈಲಿ ಬೆಳಗ್ಗೆ ಮತ್ತು ರಾತ್ರಿ ಒಂದು ಸ್ವಲ್ಪ ಕುಡಿಸಿ ನೀವು ಸಹ ಕುಡೀರಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.